ನಮಸ್ಕಾರ ರೈತ ಬಂಧುಗಳೇ, ಪಿಎಂ ಕಿಸಾನ್ ಯೋಜನೆಯಿಂದ ರೈತರಿಗೆ 2,000 ರೂಪಾಯಿ ಹಣದ ಜೊತೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ದೊರೆಯುತ್ತಿರುವ ಬಗ್ಗೆ ಮಹತ್ವದ ಅಪ್ಡೇಟ್ ಬಂದಿದೆ. ಹೌದು, ಇನ್ಮುಂದೆ ರಾಜ್ಯದ ಎಲ್ಲಾ ರೈತರಿಗೆ ಬಂಪರ್ ಸುದ್ದಿ ಬಂದಿದೆ. ಹಾಗಾದ್ರೆ ಇದನ್ನ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕು. ನೋಡಿ, ನೀವು ಪಿಎಂ ಕಿಸಾನ್ ಹಣವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇವಾಗ ನೀವು ಸದ್ಯ ಯಾವುದೇ ರೀತಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವಿಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಹಣ ಬರುತ್ತೆ. ಆದ್ರೆ ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಸಿಗ್ಬೇಕು ಅಂತಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಹಾಗಾಗಿ ನೋಡಿ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ರೈತರು ಕೂಡ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಎಷ್ಟೋ ಜನ ರೈತರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗಬೇಕು. ಆ ಒಂದು ಉದ್ದೇಶದಿಂದ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ತಲುಪಿಸಿದ್ರೆ ಸಾಕು. ಹೌದು, ನಾವು ಯಾವುದೇ ರೀತಿ ನಿಮಗೆ ಫೇಕ್ ನ್ಯೂಸ್ ಗಳನ್ನ ಕೊಡ್ತಾ ಇಲ್ಲ. ಇದೊಂದು ಒರಿಜಿನಲ್ ಆಗಿರುವಂತಹ ಮಾಹಿತಿ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಳ್ಳಿ ಕಡೆ ಇರುವಂತಹ ರೈತರಿಗೂ ಕೂಡ ಈ ಒಂದು ಮಾಹಿತಿಯನ್ನ ತಲುಪಿಸಿ. ಹೌದು ರೈತ ಮಿತ್ರರೇ, ನಿಮ್ಗೆ ಸರ್ಕಾರದಿಂದ ಬರೋಬ್ಬರಿ 2,000 ರೂಪಾಯಿ ಪಿಎಂ ಕಿಸಾನ್ ಹಣ ಹಾಗೂ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಇನ್ಮುಂದೆ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗುತ್ತೆ. ನೋಡಿ, ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣ ಜಮೆ ಆಗುತ್ತೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ. ದಯವಿಟ್ಟು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಸರಿಯಾದಂತಹ ರೀತಿಯಲ್ಲಿ ವಿಡಿಯೋನ ನೋಡಿ, ತಾಳ್ಮೆಯಿಂದ ಕಿವಿ ಕೊಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ರೈತರೇ, ಈ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಫೇಕ್ ವಿಡಿಯೋಸ್ ಗಳನ್ನ, ಬೇಡದಿರುವಂತಹ ಇನ್ಫಾರ್ಮೇಶನ್ ಗಳನ್ನ, ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಸಬ್ಸ್ಕ್ರೈಬ್ ಆಗಿ. ಈ 3,000 ರೂಪಾಯಿ ಹಣ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪಿಎಂ ಕಿಸಾನ್ ನ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ, ಬನ್ನಿ. ನೋಡಿ, ಕೇಂದ್ರ ಸರ್ಕಾರದಿಂದ ರಾಜ್ಯದ ಎಲ್ಲಾ ಒಂದು ರೈತರಿಗೆ ಬಂಪರ್ ಸಿಹಿಯನ್ನ ಕೊಟ್ಟಿದೆ. ಹೌದು ರೈತರೇ, ದಿನಾಂಕ ಮತ್ತು ಪಾವತಿಯ ವಿವರವನ್ನ ತಿಳಿಸಿಕೊಡ್ತಾನೆ. ನೋಡಿ, ಪಾವತಿ ಜೂನ್ ತಿಂಗಳಿನಿಂದಲೇ ಇದು ಆರಂಭವಾಗಲಿದೆ ಅಂತ ಮಾಹಿತಿಗಳ ಪ್ರಕಾರ ಇಲ್ಲಿ ನೀವೆಲ್ಲರೂ ಕೂಡ ಕೇಳ್ತಾ ಬರ್ತಾ ಇದ್ದೀರಾ. ಆದ್ರೆ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಕೆಲವು ರೈತರಿಗೆ ಇವತ್ತು ಬಂದ್ರೆ, ಕೆಲವು ರೈತರಿಗೆ ನಾಳೆ ಬರುತ್ತೆ. ಹಾಗಾದ್ರೆ ಒಂದು ಸ್ಪೆಸಿಫಿಕ್ ಆಗಿರುವಂತಹ ದಿನಾಂಕವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೇನೆ. ವಿಡಿಯೋನ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಇಲ್ಲಿ ರಾಜ್ಯದ ರೈತರು ಈ ಒಂದು ರೈತ ಕೇಂದ್ರಗಳಿಗೆ ಸಂಪರ್ಕ ಮಾಡುತ್ತಾ ಪಿಎಂ ಕಿಸಾನ್ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಒಂದು ಗೊಂದಲದಲ್ಲಿ ಸಿಲುಕಿದ್ರು. ಕೊನೆಗೂ ಕೂಡ ನಿಮ್ಗೆ ಸರ್ಕಾರದಿಂದ ಸಿಹಿ ಸುದ್ದಿ ಆದ್ರೆ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಇವಾಗಲೇ ಈ ಕೇಂದ್ರ ಸರ್ಕಾರದಿಂದ ಪಿಎಂ ಕಿಸಾನ್ ನ 20ನೇ ಹಂತದ ಹಣ ನಿಮ್ಮ ಒಂದು ಖಾತೆಗಳಿಗೆ ಬಿಡುಗಡೆ ಆಗಿದೆ. ಜಮೆ ಆಗೋದು ಸದ್ಯದಲ್ಲಿದೆ. ಹೌದು, ಬಿಡುಗಡೆ ಆದ ನಂತರ ಜಮೆ ಆಗಬೇಕು ನಿಮ್ಮ ಒಂದು ಖಾತೆಗಳಿಗೆ. ಇದು ಯಾವಾಗ ಜಮೆ ಆಗುತ್ತೆ ಅಂತ ನೋಡೋದಾದ್ರೆ, ಹೌದು ರೈತರೇ, ಇದು ನಾಳೆಯಿಂದ ನಿಮ್ಮೆಲ್ಲರ ಒಂದು ಖಾತೆಗಳಿಗೂ ಕೂಡ ಪಿಎಂ ಕಿಸಾನ್ ನ 20ನೇ ಹಂತದ ಹಣ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಕೂಡ ಆಗಲಿದೆ. ಓಕೆ, ಇವಾಗ ಪಿಎಂ ಕಿಸಾನ್ ನ 20ನೇ ಹಂತದ ಹಣದ ಬಗ್ಗೆ ಮಾತನಾಡಿದ್ವಿ. ಇವಾಗ ಬನ್ನಿ, ನಿಮ್ಮ ಒಂದು ಖಾತೆಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಬರುತ್ತೆ. ಇದು ಹೇಗೆ ನೀವು ಪಡ್ಕೊಳ್ಬೇಕು ಅನ್ನೋದನ್ನ ತಿಳಿಸಿಕೊಡ್ತೇನೆ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಸೊ ಇದು ಮೊದಲಿಗೆ ಯಾರಿಗೆ ಸಿಗುತ್ತೆ ಅಂತ ತಿಳಿಸಿಕೊಡ್ತೇನೆ. ನೋಡಿ, ತಮ್ಮ ಹೆಸರಿನಲ್ಲಿ ಜಮೀನು ಇದ್ದಂತಹ ರೈತರಿಗೆ ಇದು ಸಿಗುತ್ತೆ. ಪ್ರತಿ ತಿಂಗಳು 3,000 ರೂಪಾಯಿ ಹಣ. ಮತ್ತು ಆದಾಯ ತೆರಿಗೆಗೆ ಒಳಪಡದವರು ಅಂತಂದ್ರೆ ನೀವು ಯಾವುದೇ ರೀತಿ GST ಅನ್ನ ಕಟ್ತಾ ಇರಬಾರ್ದು ಅಂದ್ರೆ ಇದು ನಿಮ್ಗೆ ಸಿಗುತ್ತೆ. ಹೌದು, ರೈತರು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ 90% ಯಾವುದೇ ರೀತಿ ರೈತರು GST ಕಟ್ಟೋದಿಲ್ಲ. ಇಲ್ಲಿ ಯಾವುದೇ ಸರ್ಕಾರಿ ಉದ್ಯೋಗದಲ್ಲಿ ಇರಬಾರದು ಅಂತ ಹೇಳಿದ್ದಾರೆ. ಹೌದು, ರೈತರು ಯಾವುದೇ ರೀತಿ ಸರ್ಕಾರಿ ಉದ್ಯೋಗದಲ್ಲಿ ಇರಬಾರದು. ಮತ್ತೆ ಹಿಂದೆ ಸಬ್ಸಿಡಿ ಅಥವಾ ಸಾಲ ಮನ್ನಾ ಯೋಜನೆಯಲ್ಲಿ ಭಾಗಿಯಾಗಿರುವವರು ಇದರ ಲಾಭವನ್ನು ಕೂಡ ಪಡಿಬಹುದು ಅಂತ ಹೇಳಿದ್ದಾರೆ. ನೋಡಿ, ನಿಮ್ದು ಒಂದು ಸಾಲ, ಕೃಷಿ ಸಾಲ ಅಥವಾ ಸಬ್ಸಿಡಿ ಮೂಲಕ ನೀವೇನಾದ್ರೂ ಖರೀದಿ ಮಾಡಿದ್ರೂ ಕೂಡ ನೀವು ಪ್ರತಿ ತಿಂಗಳು 3,000 ರೂಪಾಯಿ ಹಣವನ್ನ ಪಡ್ಕೊಳ್ಬಹುದಾಗಿರುತ್ತೆ, ಸಂಪೂರ್ಣ ಉಚಿತವಾಗಿ. ನೋಡಿ, ಇದನ್ನ ಇಂಗ್ಲಿಷ್ ನಲ್ಲಿ ಪಿಎಂ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತಾರೆ. ಸೊ ಇದನ್ನ ಚಿಕ್ಕದಾಗಿ ವಿವರಣೆ ಮಾಡ್ತಾ ಹೋಗ್ತೇನೆ, ಬನ್ನಿ. ನೋಡಿ, ನಾನು ಯಾಕೆ ನಿಮ್ಗೆ ಇಷ್ಟೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೋಡಿ, ನನಗೂ ಕೂಡ ರೈತರಿಗೆ, ಹೌದು, ಅವರು ತುಂಬಾ ಲಕ್ಷಾನುಗಟ್ಟಲೆ ಇಲ್ಲಿ ಹಣವನ್ನ ಖರ್ಚು ಮಾಡಿ ಬೆಳೆಗಾಗಿ ಹಾಕ್ತಾರೆ. ಆದ್ರೆ ಕೊನೆಗೆ ಅವರಿಗೆ ಎಷ್ಟು ಬರುತ್ತೆ ಏನಂತ ನಾನು ಕೂಡ ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ನೋಡಿ, ಅವರಿಗೆ 2,000 ರೂಪಾಯಿ ಹಣ ಅಥವಾ 3,000 ರೂಪಾಯಿ ಹಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮ್ಮ ರೈತರ ಹಕ್ಕು ಆಗಿದೆ. ಅವರಿಗೆ ಸರಿಯಾದಂತಹ ಸಮಯಕ್ಕೆ ಹಣ ಸಿಗಬೇಕೆಂದು ಆಶಯದಿಂದ ಈ ಒಂದು ಯೋಜನೆಯನ್ನ ತರಲಾಗಿದೆ. ನೀವು ಅಥವಾ ನಿಮ್ಮ ಮನೆಯಲ್ಲಿರುವವರು ಯಾರಾದರೂ ರೈತರಾಗಿದ್ರೆ ದಯವಿಟ್ಟು ಅವರಿಗೆ ಈ ಒಂದು ಮಾಹಿತಿಯನ್ನ ತಿಳಿಸಿ. ಹಾಗಾದ್ರೆ ಬನ್ನಿ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ.
PM ಕಿಸಾನ್ ಪೆನ್ಷನ್ ಸ್ಕೀಮ್ ಅಂತ ಇದನ್ನ ಹೇಳ್ತಾರೆ. ರೈತರಿಗೆ ಸಿಗಲಿದೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ. ಇದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಹೇಗೆ ಅರ್ಜಿ ಸಲ್ಲಿಸೋದು, ಇದನ್ನ ಹೇಗೆ ಪಡ್ಕೊಳ್ಳೋದು ಅಂತ ತಿಳಿಸಿಕೊಡ್ತಾನೆ ರೈತರೇ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನೋಡಿ, PM ಕಿಸಾನ್ ಪೆನ್ಷನ್ ಸ್ಕೀಮ್ ರೈತರಿಗೆ ಸಿಗಲಿದೆ ಅಂತಾನೆ ಹೇಳ್ಬಹುದು. ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತ ಒಂದು ವೃದ್ಧಾಪ್ಯದ ಆರ್ಥಿಕವಾಗಿ ಭದ್ರಪಡಿಸಲು ಭಾರತ ಸರ್ಕಾರವು ಅತ್ಯಂತ ಮಹತ್ವದ ಮತ್ತು ಪ್ರಯೋಜನಕಾರಿ ಯೋಜನೆಯನ್ನು ಪ್ರಾರಂಭಿಸಿದೆ. ಪ್ರಧಾನಮಂತ್ರಿ ಕಿಸಾನ್ ವಂದನ್ ಯೋಜನೆ ಮುಖಾಂತರ ಇಲ್ಲಿ ಸೆಪ್ಟೆಂಬರ್ 12, 2019 ಪ್ರಾರಂಭಿಸಲಾದಂತಹ ಈ ಒಂದು ಯೋಜನೆಯ ಮುಖಾಂತರ ನೀವು ಪ್ರತಿ ತಿಂಗಳು 3,000 ರೂಪಾಯಿ ಹಣವನ್ನು ಪಡಿಬಹುದಾಗಿರುತ್ತೆ. ನೋಡಿ, ಪ್ರತಿ ತಿಂಗಳು 3,000 ರೂಪಾಯಿ ಹಣ ಸಿಗುತ್ತೆ. ಸೊ ಅದು ಹೇಗೆ ಅಂತ ತಿಳಿಸಿಕೊಡ್ತೇನೆ. ರೈತರು ಅರ್ಜಿ ಸಲ್ಲಿಸಿದ ನಂತರ ರೈತರಿಗೆ ಇಲ್ಲಿ 60 ವರ್ಷದ ನಂತರ ಇದು ಸಿಗುತ್ತೆ. ಆದ್ರೆ ನೀವು ಇದಕ್ಕೆ ಈಗಲೇ ಅರ್ಜಿ ಸಲ್ಲಿಸಬೇಕು. ನಿಮ್ಮ ಮನೆಯಲ್ಲಿ ಯಾರಾದರೂ ಇರ್ತಾರೆ, ಸೊ ಅವ್ರಿಗೆ ಈ ಒಂದು ಇನ್ಫಾರ್ಮೇಶನ್ ಅನ್ನು ತಿಳಿಸಿ. ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಇಲ್ಲಿ ರೈತರು ಪ್ರತಿ ತಿಂಗಳು 3,000 ರೂಪಾಯಿ ಒಂದು ಖಾತರಿಯ ಪಿಂಚಣಿಯನ್ನ ಪಡಿಬಹುದು. ಇಲ್ಲಿ ರೈತರಿಗೆ ಈ ಒಂದು ಯೋಜನೆ ಪಿಂಚಣಿ ಯೋಜನೆಯಾಗಿದೆ. ಹಾಗಾಗಿ ರೈತರಿಗೆ ಈ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಇಲ್ಲಿ 3,000 ರೂಪಾಯಿ ಹಣವನ್ನ ಪ್ರತಿ ತಿಂಗಳನ್ನು ಕೂಡ ಪಡಿಬಹುದಾಗಿರುತ್ತೆ. ಅದು ಹೇಗೆ ಅಂತ ನೋಡ್ತಾ ಹೋಗೋಣ. ನೋಡಿ, ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಒಂದು ವಯಸ್ಸಿರುತ್ತಲ್ಲ, ಅದು 18 ವರ್ಷದ ಮೇಲ್ಪಟ್ಟು ಹಾಗೂ 40 ವರ್ಷದ ಒಳಪಟ್ಟು ಇರಬೇಕು. ಮತ್ತು ರೈತರು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಸೇರಬಹುದು. ಅಂದ್ರೆ ನಿಮ್ಮ ಒಂದು ವಯಸ್ಸು 18ರ ಮೇಲ್ಪಟ್ಟು 40ರ ಒಳಪಟ್ಟಿದ್ರೆ ನೀವು ಇದಕ್ಕೆ ಸೇರಬಹುದಂತೆ. ಮತ್ತು ಈ ಒಂದು ಯೋಜನೆಯ ಪ್ರಯೋಜನವನ್ನ ಪಡೆಯಲು ಇಲ್ಲಿ ಪಹಣಿ ಅಂತಂದ್ರೆ ಅವರ ಭೂಮಿ ಇಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಹೌದು, ಅವರ ಜಮೀನು ಕೂಡ ಇರಬೇಕಾಗುತ್ತೆ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೆ ಅವರದು. ಮತ್ತು ಈ ಒಂದು ಯೋಜನೆಯ ಪ್ರಯೋಜನಗಳನ್ನು ಸಣ್ಣ ಮತ್ತು ನಿರ್ಗತಿಕ ರೈತರಿಗೆ ತಲುಪುವುದನ್ನು ಖಚಿತಪಡಿಸುತ್ತದೆ ಈ ಒಂದು ಯೋಜನೆ. ಇವಾಗ ಗೌರ್ನಮೆಂಟ್ ಕೆಲಸದಲ್ಲಿ ಅಂತಂದ್ರೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವರಿಗೆ 60 ವರ್ಷದ ನಂತರ ಯಾವ ರೀತಿ ಹಣ ಸಿಗುತ್ತೆ, ಪಿಂಚಣಿ ಸಿಗುತ್ತೆ, ಪೆನ್ಷನ್ ಸಿಗುತ್ತೆ, ಅದೇ ರೀತಿ ರೈತರಿಗೂ ಕೂಡ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ಆವರಣಗೊಳಿಸಿದ್ದಾರೆ. ಆದ್ರೆ ಈ ಒಂದು ಯೋಜನೆಯಲ್ಲಿ ರೈತರು ಪ್ರತಿ ತಿಂಗಳು ಅಂತಂದ್ರೆ ನೀವು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ನಂತರ ಇಲ್ಲಿ ಪ್ರತಿ ತಿಂಗಳು ಕೂಡ ಇಲ್ಲಿ 55 ರೂಪಾಯಿ ಕಟ್ಟಾಗ್ತಾ ಹೋಗುತ್ತೆ. ಅಂತಂದ್ರೆ 55 ರೂಪಾಯಿ ಅಷ್ಟೇ, ತುಂಬಾ ದೊಡ್ಡ ಹಣ ಕಟ್ಟಾಗೋದಿಲ್ಲ. ಕೇವಲ 55 ರೂಪಾಯಿ ನೀವು ಇಲ್ಲಿ ಈ ಒಂದು ಪ್ರೀಮಿಯಂ ಅನ್ನ ಮಾಡಿಸಿದ್ರಿ ಅಂತಂದ್ರೆ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಸಿಗುತ್ತೆ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದೆ. ಹೌದು, ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತಾನೆ, ಇದು ಬಂದೇ ಬರುತ್ತೆ. ಯಾಕಂತಂದ್ರೆ ಇವಾಗ ರಾಜ್ಯ ಸರ್ಕಾರದ ಯೋಜನೆಗಳು ಕೆಲವೊಂದು ಸಮಯ ಬರದೇನೂ ಕೂಡ ಇರಬಹುದು. ಆದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು, ಅದು ರೈತಾಪಿ ಯೋಜನೆಗಳು, ನೀವೆಲ್ಲರೂ ಕೂಡ ಪಡಿಬಹುದಾಗಿರುತ್ತೆ. ಇಲ್ಲಿ ರೈತನಿಗೆ 60 ವರ್ಷ ತುಂಬಿದಾಗ ಅವನಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಈ ಮೊತ್ತವು ಅವನ ಜೀವನೋದ್ದಕ್ಕೂ ಲಭ್ಯವಿರುತ್ತೆ. ಇದರಿಂದಾಗಿ ಅವನು ವೃದ್ಧಾಪ್ಯದಲ್ಲಿ ಯಾರನ್ನೂ ಕೂಡ ಅವಲಂಬಿಸಬೇಕಾಗಿಲ್ಲ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆಗೊಳಿಸಲಾಗಿದೆ. ಇವಾಗ ಬನ್ನಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸಿಕೊಡ್ತೇನೆ. ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ತುಂಬಾ ಸುಲಭ. ಅರ್ಜಿ ಸಲ್ಲಿಸಲು ರೈತರು ಕೆಲವು ಅಗತ್ಯ ದಾಖಲಾತಿಗಳನ್ನು ಹೊಂದಿರಬೇಕು. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ, ವಯಸ್ಸಿನ ಪ್ರಮಾಣ ಪತ್ರ ಇವನ್ನ ನಿಮ್ಮ ಬಳಿ ಇದ್ದರೆ ಸಾಕು. ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ, ನಿಮ್ಮ ಹತ್ತಿರದ ಗ್ರಾಮ್ 1 ಅಥವಾ ಕರ್ನಾಟಕ 1 ಅಥವಾ ಬೆಂಗಳೂರು 1 ಅಂತ ಇರ್ತವೆ, ಅಥವಾ CSC ಸೆಂಟರ್ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇಲ್ಲ ನಾನೇ ಅರ್ಜಿ ಸಲ್ಲಿಸ್ತೇನೆ ಅಂದ್ರೆ ಪರವಾಗಿಲ್ಲ, ನಾನು ಈ ಒಂದು ವಿಡಿಯೋ ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತಾನೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಅರ್ಜಿಯನ್ನ ಸಲ್ಲಿಸಬಹುದು. ನೀವು ನಾನು ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ವೆಬ್ಸೈಟ್ಗೆ ಹೋಗುತ್ತೆ. ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ತುಂಬಾ ಈಸಿಯಾಗಿ. ನೀವು ಅದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿ ಅಂದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತೇನೆ. ನೋಡಿ, ನೀವೇನಾದ್ರೂ ರೈತರಾಗಿದ್ರಿ ಅಂತಂದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.